ಇಲ್ಲಿ ಬರ್ತೀನಿ, ಮಗಳು ಬರಕ್ಕಾಗಲ್ಲ. ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತಾನೆ ಅಪ್ಪ ಡಿಸೈಡ್ ಮಾಡಿ ಇವತ್ತು ಅವ್ರ ಮನೆಗೆ ಈ ಒಂದು CCM ಬೆಡ್ ನ ತಗೊಂಡೋಗಿದ್ದಾರೆ. ಈಗ ಮನೇಲಿ 2 ಟೈಮ್ ಥೆರಪಿ ಮಾಡ್ತಿದ್ದಾರೆ. ಬೆಳಗ್ಗೆ ರಾತ್ರಿ 2 ಸಾರಿ ಥೆರಪಿ ಮಾಡಿ ಬೆಸ್ಟ್ ರಿಸಲ್ಟ್ ನ ತಗೊಂತಾ ಇದ್ದಾರೆ. ಆದ್ರೆ ಅಪ್ಪಂಗೆ ಇದ್ದಿದ್ದು ಕೆಮ್ಮು, ಒಣ ಕೆಮ್ಮು ತರ ಬರ್ತಾ ಇತ್ತಂತೆ, ಯಾವಾಗೂ ಕೆಮ್ತಾನೆ ಇರೋರಂತೆ. ಆ ಜಾಸ್ತಿ ಕೆಮ್ಮಿ ಅವ್ರಿಗೆ ಏನಾಗ್ತಿತ್ತು ಅಂದ್ರೆ ಲಂಗ್ಸ್ ಅಲ್ಲೆಲ್ಲ ಉರಿ ಆಗೋದು, ಆತರ ಎಲ್ಲ ಸಮಸ್ಯೆ ಬರ್ತಾ ಇತ್ತು. ಆ ಪ್ರಾಬ್ಲಮ್ ಇಂದ ಅಪ್ಪ ಹೊರಗಡೆ ಎಲ್ಲೂ ಹೋಗ್ತಿದ್ದಿಲ್ಲ. ರೀಸನ್ ಜನಗಳೆಲ್ಲ ಹೆಂಗ್ ಆಡ್ಕೊಂಡಾರ ಅಂದ್ರೆ ಅವ್ರಿಗೆ ಕೊರೋನಾ ಬಂದಿರ್ಬೇಕೇನೋ, ಅದಕ್ಕೆ ಅವ್ರು ಇಷ್ಟೆಲ್ಲ ಕೆಮ್ತಾ ಇದ್ದಾರೆ, ಅವ್ರಿಗೆ ಗುಣನೇ ಆಗೋದಿಲ್ಲ, ಅವ್ರಿಗೆ ಏನೋ ಆಗ್ಬಿಟ್ಟಿದೆ, ಈ ರೀತಿ ಎಲ್ಲ ಅಪ್ಪನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರು. ಅದೇ ಅಪ್ಪ ಇವತ್ತು ಸೆರಾಕೆರೆಗೆ ಬಂದು ಸ್ವಲ್ಪನೂ ಕೆಮ್ಮಿದ್ದಾರೆ, ಫುಲ್ ಆಗಿ ಗುಣ ಆಗಿದ್ದಾರೆ. ಮತ್ತೆ ಸಲ್ವಾ ನಮಸ್ಕಾರ. ಇಲ್ಲಿ ಬರೋಂಥ ಎಲ್ಲ ಅಪ್ಪ ಅಮ್ಮಗಳಿಗೆ ನಾನು ಎಚ್ ಕೌಕನಹಳ್ಳಿ. ನನ್ನ ಹೆಸರು ಕಲ್ಲೇಶಪ್ಪ ಅಂತ. ನನಗೆ ಇಲ್ಲಿ ಬರ್ಬೇಕಂದ್ರೆ ನನ್ನ ಮಗಳು ಹೇಳಕ್ಕೆ ಒಂದು ವಾರದಿಂದ ಅವಾಗ ರಜೆ ಇತ್ತು, ಅವರು ಥೆರಪಿ ತನಕ ಬರ್ತಿದ್ರು ಇಲ್ಲಿಗೆ ನಮ್ಮ ಮಗಳು. ಆಮೇಲೆ ಯಾವಾಗ ನಾನು ಡಾಕ್ಟ್ರ್ ಹತ್ರ ಎಲ್ಲ ತೋರಿಸಿದ್ದೀನಿ, ನೀನು ಬರೀ ಕಾವು ಕೊಟ್ರಲ್ಲಿ ಸರಿ ಹೋಗತ್ತೆ, ಮೆಡಿಸಿನ್ ಎಲ್ಲ ಮೆಡಿಸಿನ್ ಎಲ್ಲ ತಗೊಂತ. ಎಷ್ಟು ವರ್ಷ ಮೆಡಿಸಿನ್ ತಗೊಂಡಿದ್ದೀರಾ? ನಾನು ಸುಮಾರು ಈಗೆಲ್ಲ ಒಂದು 10-15 ವರ್ಷದಿಂದ ತಗೊಂತಾ ಇದ್ದೆ. ಕೆಮ್ಮು ಕಫಕ್ಕೋಸ್ಕರ. ಹೌದೌದು. ಆಮೇಲೆ ಇದಕ್ಕೆಲ್ಲ ಸರಿ ಹೋಗಿಲ್ಲ, ಅಲ್ಲಿ ಬರೀ ಕಾವು ಕೊಟ್ಕೊಂಡ್ರೆ ಎಲ್ಲಿ ಬರ್ಬೇಕು ಬಿಡವ ಅಂತಂದು ಒಂದು ವಾರದಿಂದ ನನಗೆ ಭಾರಿ ಹಿಂಸೆ ಮಾಡಾಕಿ. ನೀನ್ ಒಂದ್ಸರಿ ಭೇಟಿ ಕೊಡು, ಆಮೇಲೆ ನೋಡೋಣ ಅಂತ. ನಿಮ್ಮ ಮಗಳು ಟೀಚರ್ ಅಲ್ವಾ? ಟೀಚರ್. ನಿಮ್ಮ ಮಗಳಿಗೇನೆ ಒಂದು ಬಿಲೀವ್ ಇತ್ತು ಸೆರಾಕೆರೆ ಮೇಲೆ. ಹೌದು. ಆಮೇಲೆ ಮಗಳು ಮೊಮ್ಮಗಳು ಇಬ್ಬರು ಬರ್ತಾ ಇದ್ರು ತಗೊಂಡು, ತಾತ ನೀನು ಬರ್ಬೇಕಲ್ಲಿಗೆ ಅಂತಂದು ಆಕಿನ ಹೇಳೋದಕ್ಕೆ, ಮೊಮ್ಮಗಳು ಹೇಳೋದಕ್ಕೆ ಬಂದೆ. ನಾನು ಬಂದಾಗ ನಾನು ಮೆಟ್ಲತ್ತಕ್ಕಾಗ್ತಾ ಇದ್ದಿಲ್ಲ. ತಳಗಿಂದ ಬಂದಾಗ ನನ್ನ ಮಗಳ ಹಿಡ್ಕೊಂಬಂದು ಅಷ್ಟು ಉಸಿರು ಇದಾಗದು ನನಗೆ. ಅವಾಗ ನಾನು ಏನೋ ಇದು ಹಿಂಗೆ ಬಂದು ಮಲ್ಕೊಂಡೆ. ಇಲ್ಲೆಲ್ಲ ಇದು ನೋಡಿದ್ವಿ, ವ್ಯಾಯಾಮ ಮಾಡಿದ್ವಿ ಭಾಳ. ಸ್ವಲ್ಪ ನನಗೆ ಇಲ್ಲಿ ಬಂದಾಗಲೇ ಇವರು ನೀವೆಲ್ಲ ನಮಗೆ ಎಲ್ಲ ಸಹಕಾರ ನೀಡಿದ್ರೆ ಅದೇ ಒಂದಿಷ್ಟು ಕಾಯಿಲೆ ವಾಸಿ ಆಯ್ತು ನನಗೆ. ಆಮೇಲೆ ಬಂದು ಥೆರಪಿ ತಗೊಂಡೆ, ಜಾಸ್ತಿ ಆಗ್ಬಿಡ್ತು, ಕೆಮ್ಮು ಜಾಸ್ತಿ ಆಗೋಗ್ಬಿಡ್ತು. ಮನೆಗೆ ಹೋದೆ, ಇದೇನವ ಇನ್ನೂ ಜಾಸ್ತಿ ಮಾಡ್ಬಿಟ್ಟಲ್ಲ ನನಗೆ ಅಂತ ಬೈದಾಕಿಗೆ. ಇಲ್ಲ ಪಜಿ ಅದು ಜಾಸ್ತಿ ಯಾಕೆ ಕಡಿಮೆ ಆಗತ್ತೆ ಅಂತಂದು ಹೇಳಿಲ್ಲ. ನೀವು ಮೊದಲೇ ಹೇಳಿರ್ಬೇಕು, ನೀವು ಅದು ನನಗೆ ಹೇಳಿಲ್ಲ ಆಕೆ. 2 ದಿನ ಆಯ್ತು, 3 ದಿನ ಆಯ್ತು, ಇನ್ನೂ ಜಾಸ್ತಿ ಆಯ್ತು. ಆಮೇಲೆ ಇನ್ನು ಒಂದು ವಾರ ನೋಡೋಣ ಅಂತಂದು ಬಂದೆ ನಾನು. ಆಮೇಲೆ ಸ್ವಲ್ಪ ಕಡಿಮೆ ಹಾಕಿ ಅಂತ ಹೇಳ್ತೀನಿ, ಪೂರ್ತಿ ನಿಲ್ಲಾಗಿ ಹೋಗ್ಬಿಡತ್ತಮ್ಮ. 100% ಕಡಿಮೆ, 100% ಮತ್ತೆ ಸ್ವಲ್ಪ ಬೆನ್ನು ಹೋಗುತ್ತೆ. ಅದು ಈ ಥೆರಪಿ ತಗೋಣಕತ್ತಿಂದ 2 ದಿನ ಅದು ಎಲ್ಲ ಪೂರ್ತಿ ಇದಾಗಿ ಹೋಗ್ಬಿಡುತ್ತೆ. ಅಪ್ಪ ಇವಾಗ ಇಲ್ಲಿ ಬಂದು ನೀವು ಥೆರಪಿ ಮಾಡೋದಕ್ಕೂ ಮನೇಲಿ 2 ಟೈಮ್ ಮಾಡೋದಕ್ಕೂ ವ್ಯತ್ಯಾಸ ಗೊತ್ತಾಗ್ತದೆ? ವ್ಯತ್ಯಾಸ ಭಾಳ ಆಗುತ್ತಮ್ಮ. ಮನೆಯಾಗ ಅಂದ್ರೆ ನಾವು ಬೆಳಿಗ್ಗೆನಾಗ 5 ಗಂಟೆಗೆ ನಾನು ಎದ್ದಾಳ್ತೇನೆ, ಅವಾಗಲೇ ನಾನು ತಗೊಂಡ್ಬಿಡ್ತೇನೆ. ಆಮೇಲೆ ಸಾಯಂಕಾಲ ಊಟ ಮಾಡಿ ಮಲ್ಗೋ ಟೈಮ್ನಾಗ 8 ಗಂಟೆ ಸುಮಾರು ನಾನು 7:30 8 ಗಂಟೆಗೆ ನಾನು ಊಟ ಮಾಡ್ತೇನೆ. 9 ಗಂಟೆಯಿಂದ ಮತ್ತೆ ಥೆರಪಿ ತಗೊಂಡು ಮಲ್ಕೊಂಡ್ಬಿಡ್ತೇನೆ. ಭಾಳ ಆರಾಮಾಗ್ಬಿಡುತ್ತೆ. ನಿಮ್ಮ ಮಗಳಿಗೆ ಅಪ್ಪ? ಮಗಳಿಗೂ ಈಗ ಅಕ್ಕಿಗ ಸ್ವಲ್ಪ ತೆಲ್ಲ ಬಂದ್ಬಿಡೋದು ಕಣಪಜಿ ಅಂತಂದು, ಆಮೇಲೆ ಸರಿ ಹೋಗತ್ತೆ ಅಂತಂದು ಆಕಿನೇ ಇದು ಮಾಡಿ ಇಂಪ್ರೂವ್ಮೆಂಟ್ ಸಿಂಪ್ಟಮ್ಸ್ ಕಾಣಿಸ್ತಾ ಇತ್ತು. ಭಾಳ ನಿನ್ನೆ ಅವ್ರು ತೆಕ್ಕೊಂಡಿದ್ರು, ಅಲ್ಲಿ ಹೋಗಿದಾರೆ ಅವರು. ಬಹಳ ರಿಸಲ್ಟ್ ಐತಿ, ಬಹಳ ಚೆನ್ನಾಗಿ. ನೀವು ಬಂದು ಒಂದು ಬೆಡ್ ನ ಬುಕ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರಲ್ವಾ, ಹೆಂಗೆ ಡಿಸೈಡ್ ಆದ್ರಿ ನೀವು? ಈಗ ನಾನು 2 ತಿಂಗಳು ಬಂದೆ, ನನ್ನ ಹತ್ರ ದುಡ್ಡು ಇತ್ತು, ಎಲ್ಲ ಇತ್ತು. ನೋಡೋಣ, ಸರಿ ಹೋದ್ರೆ ತಗೊಳೋದು, ಇಲ್ಲದ್ರೆ ಸುಮ್ಮನೆ ಆಗ್ಬಿಡೋದು ಅಂತ. ಆಮೇಲೆ ಮಗಳಿಂದ ಸ್ಕೂಲ್ ಸ್ಟಾರ್ಟ್ ಆಯ್ತು, ಬರೋದು ಬಿಟ್ಬಿಟ್ರು. ನಾನು ದಿನ ಬೆಳಿಗ್ಗೆ ಬರ್ತಿದ್ದೆ. ಬಂದಾಗ ಇಲ್ಲೆಲ್ಲ ನೋಡ್ಕೊಂಡು ಸರಿ ನೋಡೋಣ ಅಂತಂದು ಎಲ್ಲ ಆದ್ಮೇಲೆ ನನಗೆ ಆಮೇಲೆ ಒಂದು ಬೆಡ್, ಆಮೇಲೆ ನಿಮ್ದು ಆಫರ್ ಬೇರೆ ಇತ್ತಲ್ಲಮ್ಮ, ಅದೇ ಲಾಸ್ಟ್ ಡೇಟ್. ಅವಾಗ ತಗೊಂಡ್ರೆ ಚೆನ್ನಾಗತ್ತಲ್ಲ ಅಂತಂದು ನಾನೇ ಯಾರನ್ನ ಕೇಳಿಲ್ಲ, ನಾನೇ ಡಿಸೈಡ್ ಮಾಡಿ. ಅವ್ರೆಲ್ಲ ಕೇಳಿದ್ರೆ ಬ್ಯಾಟ್ ಬಿಡಪ್ಪಾಜಿ ಅಂತಿದ್ರೆ ನಾ ಇನ್ನೂ ಅದಕ್ಕೆ ನಾನೇ ಸ್ವಂತಕ್ಕೆ ಬಂದು ನಿಮ್ಮ ಹತ್ರ ಬಂದು. ಅದೇ ಹಣ ಇದ್ದಿದ್ರೆ ನೀವು ಬೇರೆ ಏನಕ್ಕಾದ್ರೂ ಉಪಯೋಗ ಮಾಡ್ಕೋಬಹುದು. ದುಡ್ಡು ಐತಮ್ಮ, ದುಡ್ಡಿಗೇನಿಲ್ಲ, ದುಡ್ಡು ಇಲ್ಲ ಅನ್ನಂಗಿಲ್ಲ. ನನಗೆ ಆರೋಗ್ಯ ಮುಖ್ಯ. ನನಗೆ ಕೆಮ್ಮು ಅಂದ್ರೆ ಕೆಮ್ಮು ನನಗೆ ಮೊದಲು ಗುಣ ಆಗ್ಬೇಕಾಯ್ತು. ನಾನು ಯಾರ ಹತ್ರನೂ ಹೋಗಿ ನನಗೆ ಒಂಥರ ಅಸಹ್ಯ ಆಗೋದು. ಭಾರಿ ಕೆಮ್ಮು ಅಂದ್ರೆ ಹೇಳಬಾರ್ದು ಬಿಡು, ಅಷ್ಟು ಕೆಮ್ಮು ನನಗೆ. ಆಮೇಲೆ ನಿಮ್ಮ ಸೆರಾಕೆರೆ ಬಂದ್ಮೇಲೆ ನನಗೆ ಭಾಳ ಹೊಸ ಜೀವನ.
ನಾನು ಎಲ್ಲಾರ ಬರ್ಲಿದ್ರೆ ಹಾರ್ಟ್ ಅಟ್ಯಾಕ್ ಸತ್ತ ಬಿಡ್ತಿದ್ದೇನೆ ಅಂತ ನಂಗೆ ಆಗ್ತದೆ. ಹೇಳೋಣಗಮ್ಮ ಇಲ್ಲ ಈಗ ನನಗೆ ಕೊರೋನಾ ಇತ್ತ, ಈ ಕೊರೋನಾದಾರ ಸಾಯ್ತಾ ಇರೋದು. ಇದಕ್ಕೆ ಬರಲ್ಲದ್ರೆ ನಾನು ನಿಜವಾಗ್ಲೂ ನಾನು ಸಾಯ್ತಿದ್ದೆ. ಏನು ಆಗೋದಿಲ್ಲಪ್ಪ, ಧೈರ್ಯವಾಗಿ ಅಲ್ಲ ಅಲ್ಲ, ಇಲ್ಲಿ ಬಂದ್ಮೇಲೆ ನನಗೆ ಹೊಸ ಜೀವ ಬಂದಂಗಾಗಿದೆ. ಮತ್ತೆ ಸುಳ್ಳು ಹೇಳೋದಲ್ಲ ನೋಡಪ್ಪ, ನಾನು 100 ಅನುಭವ ತಗೊಂಡು ಮಾತಾಡ್ತಾರೆ. ಬರ್ರಿ ನೀವು ಬರ್ರಿ, ನಿಮಗೆ ಸ್ವಂತ ಖರೀದಿ ಮಾಡಕ್ಕಾಗಲ್ಲದ್ರೆ ಬಂದಿಲ್ತೆ ಫ್ರೀಯಾಗಿ ಮಾಡ್ತಾ ಇದಾರ. ಅಪ್ಪ ನೀವು ಬಂದು 2 ತಿಂಗಳಲ್ಲಿ ಏನಾದ್ರೂ ಹಣ ತಗೊಂಡ್ರ ಇಲ್ಲಿ? ಇಲ್ಲ, 1 ರೂಪಾಯಿನೂ ತಗೊಂಡಿಲ್ಲ. ನಾವೇನಪ್ಪ ಬರೋ ಖರ್ಚಿಗೆ ಅಷ್ಟೇ ನಮ್ದು ಖರ್ಚು, ಇನ್ನೇನು 1 ರೂಪಾಯಿ ಇಲ್ಲ. ಅವರೇ ನಮಗೆಲ್ಲ ಇದನ್ನು ಮಾಡಿ ಕಳಿಸ್ತಾರೆ. ಆಮೇಲೆ ವಾಟರ್ ಕೊಡ್ತಾರೆ ಕುಡಿಯಕ್ಕೆ. ವಾಟರಿಂದ ಬಹಳ ಒಳ್ಳೇದಾಗತ್ತೆ. ನನಗೆ ಸ್ವಲ್ಪ ತಲೆಗೆ ಸ್ವಲ್ಪ ಇದಾಗ್ತದಲ್ಲಮ್ಮ, ನಿಮ್ಮ ಹತ್ರ ಬಂದಾಗ ನೀವು ಹೆಸರು ಹೇಳ ಅಂದ್ರೆ ನಮ್ಮ ಮೊಮ್ಮಗಂದು ಹೇಳಕ ನನಗೆ ಈಗ ಬಹಳ ಚೆನ್ನಾಗಿದೆ, ಬಹಳ ಇಂಪ್ರೂವ್ಮೆಂಟ್ ಆಗಿದೆ, ಬಹಳ ಒಳ್ಳೆ ಇದಾಗೈತಿ. ತುಂಬಾ ಧನ್ಯವಾದ. ಧನ್ಯಮ್ಮ, ನಮಸ್ತೆ ಅಮ್ಮ.